ಜಮಕೋಟೆ ಬಿಟ್ಟು ತೊಲಗಿ, ಜಮಕೋಟೆ ಬಿಟ್ಟು ತೊಲಗಿ ತೊಲಗಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ಖಾಸಗಿ ಭೂಮಾಫಿಯಾ ಏಜೆಂಟರೇ ಜಮಕೋಟೆ ಬಿಟ್ಟು ತೊಲಗಿ, ಖಾಸಗಿ ಭೂಮಾಫಿಯಾ ಏಜೆಂಟರೇ ಜಮಕೋಟೆ ಬಿಟ್ಟು ತೊಲಗಿ, ಖಾಸಗಿ ಭೂಮಾಫಿಯಾ ಏಜೆಂಟರೇ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ಜಮಕೋಟೆ ಬಿಟ್ಟು ತೊಲಗಿ, ಜಮಕೋಟೆ ಬಿಟ್ಟು ತೊಲಗಿ. ಸರ್ಕಾರದ ಕೈಗಾರಿಕೆ ಸ್ಥಾಪನೆ ಆಗಲಿ. ಏಜೆಂಟರೇ ಜಮಕೋಟೆ ಬಿಟ್ಟು ತೊಲಗಿ, ಖಾಸಗಿ ಭೂಮಾಫಿಯಾ ಏಜೆಂಟರೇ ಜಮಕೋಟೆ ಬಿಟ್ಟು ತೊಲಗಿ. ಕೈಗಾರಿಕೆ ಸ್ಥಾಪನೆ ಆಗಲಿ. ಪ್ರತಿ ಎಕರೆಗೆ 3 ಕೋಟಿ ಭೂ ಪರಿಹಾರ ಕೊಡಲೇಬೇಕು, ಪ್ರತಿ ಎಕರೆಗೆ 3 ಕೋಟಿ ಭೂ ಪರಿಹಾರ ಕೊಡಲೇಬೇಕು. ಬಂಧುಗಳೇ, ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಮ್ಮ ಮಹಿಳೆಯರು ಮತ್ತು ಪುರುಷರು ಜಮಕೋಟೆ KEDB 13 ರೈತ ಪರ ಹೋರಾಟ ಸಮಿತಿಗೆ ಬೆಂಬಲವನ್ನು ಕೊಟ್ಟು ಅನಿರ್ದಿಷ್ಟ ಧರಣಿ ಕೂತಿದ್ದೇವೆ. ಇದರ ಉದ್ದೇಶ ಏನು, 2823 ಎಕರೆ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು, ಪ್ರಾಥಮಿಕ ಅಧಿಸೂಚನೆ. ನಾವು ಆವತ್ತಿಂದ ಇವತ್ತಿನವರೆಗೂ ಹೋರಾಟದ ಮೂಲಕ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ನೀರಾವರಿ ಪ್ರದೇಶವನ್ನು ಕೈಬಿಡಿ ಅಂತೇಳಿ ನಮ್ಮ ಮನವಿಗೆ ಹೋಗುಟ್ಟ ಸರ್ಕಾರ 491 ಎಕರೆ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು 2333 ಎಕರೆ ಫೈನಲ್ ನೋಟಿಫಿಕೇಷನನ್ನು ಮಾಡಿದೆ. 2333 ಎಕರೆಯಲ್ಲಿ ಒಟ್ಟಾರೆ 1790 ಎಕರೆ ಸರ್ಕಾರದ ಅಧೀನದಲ್ಲಿದೆ. ಸರ್ಕಾರಿ ಖರಾಬು, ಸರ್ಕಾರಿ ಗುಂಡುತೋಪು ಮತ್ತು PSL ಕಂಪ್ನಿಗೆ ಸೇರಿರ್ತಕ್ಕಂಥದ್ದು 1790 ಎಕರೆ ಸರ್ಕಾರದ ಅಧೀನದಲ್ಲಿದೆ. ಉಳಿದಂಥ 539 ಎಕರೆ ರೈತರ ಹೆಸರಿನಲ್ಲಿದೆ. ಇವತ್ತು ರೈತರು ಕೂಡ ಬಹುಪಾಲು ಸಂಖ್ಯೆಯಲ್ಲಿ ಕೊಡೋಕ್ಕೆ ಸಿದ್ಧರಿದ್ದಾರೆ. ಹಾಗಾಗಿ ತ್ವರಿತಗತಿಯಲ್ಲಿ KEDB ಫೈನಲ್ ನೋಟಿಫಿಕೇಷನ್ ಮಾಡಬೇಕು ಅಂತೇಳಿ ಈ ಫೈನಲ್ ನೋಟಿಫಿಕೇಷನ್ ಮಾಡಿ ದರ ನಿಗದಿ ಮಾಡಬೇಕು. ಇವತ್ತು ಭೂಮಿ ಕೊಟ್ಟ ಪ್ರತಿ ಎಕರೆಗೆ 3 ಕೋಟಿ ಪರಿಹಾರ ನೀಡಬೇಕು. ಭೂಮಿ ಕೊಟ್ಟ ಪ್ರತಿ ರೈತರ ಕುಟುಂಬಕ್ಕೆ ಒಂದು ಉದ್ಯೋಗ ಸಿಗಬೇಕು. ಮತ್ತು ಏನು PSL ಕಂಪನಿಯಿಂದ ನೊಂದ ರೈತರಿಗೆ ಸರ್ಕಾರದ ಕಡೆಯಿಂದ ಒಬ್ಬ ವಕೀಲರ ನೇಮಕ ಮಾಡಿ KEDBಯಿಂದ ಏನು ಭೂ ಪರಿಹಾರ ಬರುತ್ತೋ ಅದು ನೇರವಾಗಿ ರೈತರಿಗೆ ಸೇರಬೇಕು ಅಂತೇಳಿ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೇವೆ. ಇದು ಇವತ್ತಲ್ಲ, ಅನಿರ್ದಿಷ್ಟ ಧರಣಿ ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಸಮಸ್ಯೆ, ಇವತ್ತು ಕುರುವತ್ತಿ ಗ್ರಾಮದ ರೈತರು ದಾರಿ ಸಮಸ್ಯೆ ಇದೆ. ಮತ್ತು ನಮ್ಮ ಶಿಲ್ಗಡ ತಾಲೂಕಿನ ಅಮರಾವತಿ ಗ್ರಾಮದ ದಲಿತ ರೈತರು ಏನು ಇವತ್ತು ಕೃಷಿ ವಿಜ್ಞಾನಿಗೆ ಭೂಮಿ ಕೊಟ್ಟು ಇವತ್ತು ಭೂಮಿ ಸಿಗದೆ ಇವತ್ತು ಕಷ್ಟದಲ್ಲಿದ್ದಾರೆ. ಆ ಭೂಮಿ ಕೊಟ್ಟ ರೈತರಿಗೆ ಭೂಮಿಯನ್ನು ಕೊಡಬೇಕು. ಮತ್ತು ಏನು ನಮ್ಮ ಶಿಲ್ಘಟ್ಟ ಹಾಲ್ಗೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಹೈನುಗಾರಿಕೆ ಪ್ರಮುಖ ಸ್ಥಾನದಲ್ಲಿದ್ದು ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ಕೊಡಬೇಕು. ಮತ್ತು ನಮ್ಮ ಪ್ರಮುಖ ಇನ್ನೊಂದು ಬೇಡಿಕೆ HNVಯಲ್ಲಿ 3ನೇ ಹಂತ ಶುದ್ಧೀಕರಣ ಮಾಡಲೇಬೇಕು ಅಂಥೇಳಿ ಇವತ್ತು ಹಲವಾರು ಸಮಸ್ಯೆಗಳನ್ನಿಟ್ಟು ಜಿಲ್ಲಾಧಿಕಾರಿಗಳ ಭವನದ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕೂಡಲೇ ಘನ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆ ನೀಡಿರಬೇಕು. ಒಂದು ವೇಳೆ ಸರ್ಕಾರ ಏನು 2333 ಎಕರೆ ಫೈನಲ್ ನೋಟಿಫಿಕೇಷನ್ ಮಾಡಿ ಫೈನಲ್ ನಮೂದಾಗಿದೆ, ಕಾಣದ ದುಷ್ಟಶಕ್ತಿಗಳ ಕೈವಾಡಕ್ಕೆ ಮಣಿದು ಅಥವಾ ಯಾರೋ ಭೂಮಾಫಿ ಏಜೆಂಟ್ಗಳಿಗೆ ಮಣಿದು ಕೈ ಬಿಟ್ಟಿದ್ದೇ ಆದಲ್ಲಿ ಈ ವೇದಿಕೆ ಮುಖಾಂತರ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡು ಸಿದ್ಧರಿದ್ದೇವೆ. ಯಾವುದೇ ಕಾಲಕ್ಕೂ ದರ ನಿಗದಿ ಮಾಡದೆ ಈ ವೇದಿಕೆ ನಿರ್ಗಮಿಸಲ್ಲ ಮಾತನ್ನು ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀವಿ. ಭಕ್ತಳ್ಳಿ ಪ್ರತೀಶ್.